ಇನ್ನೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಬಣದವರನ್ನ ಸಹಜವಾಗಿ ಈ ಹೇಳಿಕೆಗಳು ಕೆರಳಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಯಾವಾಗ ಬೇಕಾದರೂ ಸಿಎಂ ಆಗ್ತಾರೆ ಅಂತ ಈಗ ಒಂದು ಬಾಂಬ್ ಸಿಡಿಯಲಾಗಿದೆ. ಸಿಡಿಸಿರೋದು ಯಾರು? ಡಿ.ಕೆ. ಶಿವಕುಮಾರ್ ಆಪ್ತ ಉದಯ್ ಗೌಡ. ಸಿಎಂ ಪುತ್ರ ಯತೀಂದ್ರಗೆ ಈ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಉದಯ್ ಗೌಡ. ಡಿ.ಕೆ. ಶಿವಕುಮಾರ್ ಸಿಎಂ ಆಗುವ ಕಾಲ ಹತ್ತಿರವಾಗಿದೆ ಅಂತ ಪಬ್ಲಿಕ್ ಟಿವಿಗೆ ಮದ್ದೂರು ಶಾಸಕ ಉದಯ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು. ಆಗ್ತಾ ಇಲ್ಲ. ಶಾಸಕ ಉದಯ್ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಸಿಎಂ ಪುತ್ರ ಯತೀಂದ್ರ ಅವರು ಪದೇ ಪದೇ ಹೇಳಿಕೆ ನೀಡ್ತಿರುವಂಥದ್ದು, ಮತ್ತೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರಂತೆ ಹೇಳಿಕೆ ನೀಡ್ತಾ ಇದ್ದಾರೆ. ಅದಕ್ಕೆ ಹೈಕಮಾಂಡ್ ಎಲ್ಲಾದರೂ ವೀಕ್ ಆಗಿದೆ ಅಂತ ಸರ್? ಯಾವ ಹೈಕಮಾಂಡು ವೀಕ್ ಆಗಿಲ್ಲ, ಅಥವಾ ಸಿದ್ದರಾಮಯ್ಯನವರು ಇಳಿಬೇಕು, ನಾಯಕತ್ವ ಚೇಂಜ್ ಆಗಬೇಕು ಅಂತ ಯಾರು ಕೇಳ್ತಿಲ್ಲ. ಬಹುಶಃ ಅವ್ರು ಯಾಕೆ ಹಂಗೆ ಹೇಳ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕೆ ಆ ಥರದ್ದೇನೋ ಇಲ್ಲಿ ಪ್ರಶ್ನೆನೂ ಇಲ್ಲ, ಅಂತ ಚರ್ಚೆನೂ ನಮ್ಮಲ್ಲಿ ಆಗ್ತಿಲ್ಲ, ಪಕ್ಷದಲ್ಲೂ ಆಗ್ತಾ ಇಲ್ಲ. ಆಪ್ತ ಶಾಸಕರು ಏನಾದರೂ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಸಿಎಂ ಅವರ ಪುತ್ರ ಪದೇ ಪದೇ ಈ ರೀತಿ ಹೇಳಿಕೆ ನೀಡ್ತಾ ಇದ್ದಾರೆ. ಈಗ ಪಕ್ಷದಲ್ಲಿ ಎಲ್ರಿಗೂ ಒಂದೇ ಶಿಸ್ತು ಇಲ್ಲ ಅಂದರೆ, ಪಕ್ಷದಲ್ಲಿ ಇಂಥ ಏನಾದ್ರು ಬೇರೆ ಚಟುವಟಿಕೆ ಕಾಣಿಸಿದ್ರೆ ಎಲ್ರಿಗೂ ನೋಟಿಸ್ ಕೊಡ್ತಾರೆ, ಎಲ್ಲರ ಮೇಲೂ ಕ್ರಮ ತಗೋತಾರೆ. ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ, ಅದರಲ್ಲೇನು ಅವರು ಇವರು ಅನ್ನುವಂಥ ಮುಲಾಜೇನು ಬರಲ್ಲ. ಡಿ.ಕೆ. ಸಿಎಂ ಆಗೋದು ಯಾವಾಗ ಆಗ್ತಾರೆ, ಅದನ್ನ ಯಾವಾಗ ಅನ್ನೋದು ನಾವು ಕಾಲ ನಿರ್ಧರಿಸ್ತದೆ, ಅದು ಈಗ ಹೇಳೋಕ್ಕಾಗಲ್ಲ. ಆಗ್ತಾರೆ ಅಷ್ಟೊಂದು, ಇದೇ ಅವಧಿಯಲ್ಲಿ ಯಾವಾಗ ಬೇಕಾದ್ರೂ ಆಗ್ಬೋದು. ಇದಿಷ್ಟು ಶಾಸಕ ಉದಯವರ ಮಾತುಗಳು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್. ಸಮಸ್ಯೆ ಜಟಿಲವಾಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ ಆರಂಭಿಕದಲ್ಲೇ. ಬಿಕ್ಕಟ್ಟು ಉಲ್ಬಣಿಸ್ತಾ ಇದೆ. ಅಷ್ಟು ಸುಲಭಕ್ಕೆ ಇದನ್ನ ಬಗೆಹರಿಯೋದಕ್ಕೆ ನಾವು ಬಿಡಲ್ಲ. ಏನಾಗುತ್ತೋ ಆಗ್ಲಿ ಅಂತ ಎರಡೂ ಬಣದವರು ತೊಡೆ ತಟ್ಟಿದ ಹಾಗೆ ಕಾಣಿಸ್ತಾ ಇದೆ. ಶಾಸಕ ಉದಯ್ ಗೌಡ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೂಡ ಗಮನಿಸ್ತಾ ಇದ್ರೆ